ಬಟ್ ಆದರೆ ನೀವೊಂದು ಕ್ವಶನ್ ಕೇಳಿದ್ರಿ, ಐ ಆಮ್ ಸಾರಿ, ಏನಂತ ಕೇಳಿದ್ರಿ? ಅದೇ ಸಕಲ ಕಲಾವಲ್ಲಭ ಅಂತೇಳಿ. ಅದು ಹೆಂಗೆ ಅಂದರೆ ಮನಸ್ಸಲ್ಲೇನು ಇಟ್ಕೊಳಲ್ಲ, ಅದೇನು ಅನ್ಸುತ್ತೋ ಅದನ್ನು ಮಾತಾಡ್ತಾನೆ. ಅದನ್ನು ಬೇರೆಯವ್ರಿಗೆ ಡ್ರಾಮಾ ಅಂತ ಮನೇಲಿರೋರಿಗೆ ಡ್ರಾಮಾ ಅಂತ ಕಾಣಿಸ್ಬೋದು, ಮತ್ತೊಂದು ಮಗದೊಂದು ಮಾಡ್ಬೋದು. ಬಟ್ ನಾನು ಒಂದು ವಿಷಯನ ಸ್ಪೆಸಿಫೈ ಮಾಡಬೇಕು ಅಂದಾಗ, ದಯವಿಟ್ಟು ಅವ್ರ PR ಯಾರೋ ಟೀಮ್ ಇರ್ತಾರೆ ಅಲ್ವಾ, ಅದು ಯಾರು ಕೊಟ್ಟವನೋ ಗೊತ್ತಿಲ್ಲ, ಅವ್ರು ಸ್ವಲ್ಪ ಹುಷಾರಾಗಿರ್ಬೇಕಷ್ಟೆ. ಅಂದರೆ ಯಾಕೆ ಅಂದರೆ ಗಿಲ್ಲಿಗೆ ತುಂಬ ಒಳ್ಳೆ ಹೆಸರಿದೆ, ತುಂಬ ಚೆನ್ನಾಗಿ ಆಡ್ತಾ ಇದ್ದಾನೆ, ಅವ್ನು ಆಟನ ಆಡಕ್ಕೆ ಬಿಡಲಿ. ಯಾಕಂದರೆ ಇವಾಗ ಗಿಲ್ಲಿಗೂ ಒಂದು ತಾಯಿ ಇರುತ್ತೆ, ತಂದೆ ಇರ್ತಾರೆ, ಒಂದು ಫ್ಯಾಮಿಲಿ ಇರುತ್ತೆ, ಅದೇ ಥರ ಎಲ್ಲರಿಗೂ ಇರ್ತಾರೆ. ಸೊ ಅದ್ರ ಬಗ್ಗೆ ಮಾತಾಡಬಾರ್ದು. ಅವ್ನು PR ನನ್ನ ಮುಂದೆ ಬಂದು ಮಾತಾಡ್ದ ಅಂದರೆ ನನಗೆ ಗೊತ್ತು ಹೆಂಗೆ ಮಾತಾಡಬೇಕು ಅಂತ, ಕರೆಕ್ಟಾ? ಅದು ಒಳಗೆ ಏನೇ ಆಗಲಿ, ಮತ್ತೊಂದಾಗಲಿ ಮಗದೊಂದಾಗಲಿ, ಅದು ಒಂದು ಡೀಸೆಂಟ್ ರೀತಿ ಪೋರ್ಟ್ರೇ ಮಾಡೋದಾಗಲಿ ಇಲ್ಲ ಮಾತಾಡೋದಾಗಲಿ ಇರುತ್ತೆ. ನೀನು PR ಕೆಲಸ ಕೊಟ್ಟಿದ್ದ ತಕ್ಷಣ ನೀನು ಏನೇನೋ ಮಾತಾಡ್ಬೋದು ಅಂದರೆ ನಮಗೂ ಮಾತುಗಳಿಲ್ವಾ, ನಮಗೆ ಮಾತಾಡಕ್ಕೆ ಬರೋ ನಮ್ಮ ಹತ್ರ ಬಾಯಿ ಇಲ್ವಾ? ನೋಡ್ಕೊಂಬ ಸ್ಟಾರ್ಟಿಂಗ್ ಅಂದ್ರೆ ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಯಾಕಂದ್ರೆ ನೀವು ಬಂದ್ ಒಂದ್ 2 ದಿನ ಆಗಿರತ್ತೆ ಮನೆಯಿಂದ ಹೊರಗೆ, ನಿಮ್ಗೂ ಕೂಡ ತುಂಬಾ ನೆಗೆಟಿವ್ ಆಗಿತ್ತು. ಅಂದ್ರೆ ನಿಮ್ದು ಕಮೆಂಟ್ ಸೆಕ್ಷನ್ ಎಲ್ಲ ಆಫ್ ಆಗ್ಬಿಟ್ಟಿತ್ತು. ಹೌದಾ? ಅಂದ್ರೆ ಗಿಲ್ಲಿ ಫ್ಯಾನ್ಸಿಗೆ ಸಿಟ್ಟು ಬರೋ ತರ ನೀವು ಗಿಲ್ಲಿನ ಒಳಗಡೆ ನಡ್ಸ್ಕೊಂಡ್ರಿ ಅನ್ನೋದು ಗಿಲ್ಲಿ ಫ್ಯಾನ್ಸಿಗೆ ಇತ್ತು. ಅಂದ್ರೆ ಸ್ಟಾರ್ಟಿಂಗ್ ಹೋದಾಗ ಸ್ವಲ್ಪ ಫ್ರಿಕ್ಷನ್ ಆಯ್ತಲ್ಲ ನಿಮಗೂ ಅವರಿಗೂ, ಅವ್ರೇನೋ ಕಾಮಿಡಿ ಮಾಡ್ತಾರೆ ಅಂತ ನೀವು ಬೈತಾ ಇದ್ದಿದ್ದು. ಸೊ ಅವಾಗ ಗಿಲ್ಲಿ ಇದು ಹೊರಗಡೆ ನಿಮಗೆ ಸ್ವಲ್ಪ ನೆಗೆಟಿವ್ ಆಗಿತ್ತು, ಅವಾಗ ನಿಮ್ ಕಮೆಂಟ್ ಸೆಕ್ಷನ್ ಕೂಡ ಆಫ್ ಆಗ್ಬಿಟ್ಟಿತ್ತು. ಮೇಡಮ್, ನನಗೆ ನೆಗೆಟಿವ್ ಪಾಸಿಟಿವ್ ನನಗೆಲ್ಲ ತಲೆನೋವಿಲ್ಲ. ಐ ಡೋಂಟ್ ಬಾದರ್ ಅಬೌಟ್ ಇಟ್. ನಮ್ಮ ಬಾಸ್ತಾರನೇ ನಾವು ನೆಗೆಟಿವ್ ಆರ್ ಪಾಸಿಟಿವ್ ಪಬ್ಲಿಸಿಟಿಲಿ ಅಂತ ಇರ್ತೀವಿ, ತೊಂದರೆ ಇಲ್ಲ. ಬಟ್ ಆದರೆ ನಾವು ಹೇಳೋದೇನು ಗೊತ್ತಾ, ನೀನು PR ಕೆಲಸ ಮಾಡು, ನಿಯತ್ತಾಗಿ ಮಾಡು, ತೊಂದರೆ ಇಲ್ಲ. ಬಟ್ ಆದರೆ ಎಲ್ಲರಿಗೂ ತಾಯಿ ಇರ್ತಾರೆ, ತಂದೆ ಇರ್ತಾರೆ, ಹೆಂಡತಿ ಇರ್ತಾರೆ, ಮಕ್ಕಳಿರ್ತಾರೆ, ಅದನ್ನ ನೋಡ್ಕೊಂಡು ಮಾಡು. ನಿನ್ನ ಜೀವನ ಇದರಿಂದನೇ ಇರೋದು, ತೊಂದರೆ ಇಲ್ಲ, ಮಾಡು. ನನ್ನ ಮುಂದೆ ಬಂದು ಮಾತಾಡ್ತಾನ ಅವನು PR ಟೀಮ್ ಅವನು, ನೀವು ಹೇಳ್ರಿ ನನಗೆ ನನ್ನ ಮುಂದೆ ಬಂದು ಮಾತಾಡ್ತಾನಾ? ಅಷ್ಟಿಲ್ಲ ಅಂದಾಗ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಬೇಕು. ಗಿಲ್ಲಿ ಚೆನ್ನಾಗಿ ಆಡ್ತಾವ, ಅವ್ನ ಹೆಸರು ಕೆಡಿಸೋದು ಬೇಡ. ಇವಾಗ ಗಿಲ್ಲಿ ಫ್ಯಾನ್ಸ್ ಇಂಥವ್ರು ಅಂತ ತೋರ್ಸೋದು ಬೇಡವಲ್ಲ. ಅಲ್ಲ, ಅದೇ ಗಿಲ್ಲಿ ಫ್ಯಾನ್ಸ್ ನೀವು ಮನೆಯಿಂದ ಹೊರಗೆ ಬಂದಾಗ ಬೇಜಾರು ಮಾಡ್ಕೊಂಡಿದ್ದು ಇದೆ. ಅದನ್ನೇ ಹೇಳ್ತಾರದು. ಗಿಲ್ಲಿ ಅವ್ರು ನಿಜವಾದ ಫ್ಯಾನ್ಸು, ಅವ್ರು ಆಕ್ಚುಲಿ ನಿಜವಾದ ಫ್ಯಾನ್ಸು. ಗಿಲ್ಲಿ ಫ್ಯಾನ್ಸ್ ಒಳ್ಳೆಯವ್ರವ್ರೆ, ಒಳ್ಳೆಯವ್ರನ್ನ ತೋರಿಸ್ಲಿ. ಗಿಲ್ಲಿ ಫ್ಯಾನ್ಸ್ ಇಂಥವ್ರು ಈ ಥರ ಮಾತಾಡ್ತಾರೆ, ಇಷ್ಟು ಅಸಹ್ಯಕ್ಕೆ ಮಾತಾಡ್ತಾರೆ ಅನ್ನೋದು ತೋರ್ಸೋದು ಬೇಡವಲ್ಲ. ಅಫಿಷಿಯಲ್ ಆಗಿ ಮಾತಾಡಲಿ. ಯಾಕೆ ನಮಗೂ ಬಾಯಿ ಇದೆ, ನಮಗೂ ಮಾತುಗಳು ಇವ್ರಿಗಿಂತ ಚೆನ್ನಾಗಿ ಬರುತ್ತೆ. ಆ ಮಾತುಗಳು ಒಂದು ತೂಕ ಇರಬೇಕಷ್ಟೇ.